ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ದತ್ತಧಾರೆ ಅಂತಂದರೆ ದತ್ತನ ವಿಚಾರಧಾರೆಗಳು ಅಂತ. ಇವತ್ತಿನ ದಿನ ಸೋಮವಾರ, ಇಂದು ವಾಸರ ಅಂತ ಹೇಳಿ ಕರೀತಾರೆ. ಪುಷ್ಯ ಬಹುಳ ಚತುರ್ಥಿ, ಸಂಕಷ್ಟಹರ ಗಣಪತಿ ವ್ರತ, ಸಂಕಷ್ಟಹರ ಚತುರ್ಥಿ ಅಂತ ಕೂಡ ಇದನ್ನು ಕರೀತಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಬೇಕಾದರೆ ಅನುಸರಿಸಬೇಕಾಗುವಂತಹ ನಿಯಮಗಳ ಬಗ್ಗೆ. ಅದರ ಜೊತೆಯಲ್ಲಿ ಸೋಮವಾರದಲ್ಲಿ ಆ ಚಂದ್ರನ ಒಂದು ವಿಶೇಷತೆ ಏನು, ಹಾಗೆ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ದುಷ್ಪರಿಣಾಮಗಳು, ಹಾಗೆ ನಮ್ಮ ಮನಸ್ಸಿಗೆ ಆತ್ಮವಿಶ್ವಾಸವನ್ನು ಕೊಡುವಂತಹ ಶಿವನ ಆರಾಧನೆಯ ಬಗ್ಗೆ ಕೂಡ ಇವತ್ತು ತಿಳ್ಕೊಳ್ತಾ ಹೋಗೋಣ. ಅದರ ಜೊತೆಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ದತ್ತನ ಮಾರ್ಗದರ್ಶನದಂತೆ ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ, ಇಲ್ಲಿ ಬರುವಂತಹ ಲ್ಯಾಂಡ್ಲೈನ್ಗೆ ಕರೆ ಮಾಡಿದ್ರೆ ನಾನು ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಮೊಬೈಲ್ ನಂಬರ್ ಇರೋದು ನನ್ನನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ, ನೀವು ನಿಮ್ಮ ಸಮಯವನ್ನು ನಿಗದಿ ಮಾಡಿಕೊಳ್ಳೋದಕ್ಕೆ ಮತ್ತು ನಮ್ಮ ದತ್ತ ಪೀಠದಲ್ಲಿ ನಡೆಯುವಂತಹ ಸೇವಾ ಕಾರ್ಯಕ್ರಮಗಳ ಬಗ್ಗೆ, ದತ್ತಪೀಠದ ವಿಳಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊಬೈಲ್ ಸಂಖ್ಯೆಯನ್ನು ನಾವಿಲ್ಲಿ ಕೊಟ್ಟಿರ್ತೀವಿ. ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಾವು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಿ. ಅದರಿಂದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವು ನನ್ನನ್ನು ನೇರ ಭೇಟಿಗಾಗಿ ನಿಮ್ಮ ಸಮಯವನ್ನು ಕಾಯ್ದಿರಿಸ್ಕೊಳ್ಬಹುದು. ಇಲ್ಲಿ ಬರುವಂತಹ ಲ್ಯಾಂಡ್ಲೈನ್ ಸಂಖ್ಯೆ 080 ನಂಬರ್ ಏನು ಬರ್ತಾ ಇದೆ, ಇದಕ್ಕೆ ನೀವು ಕರೆ ಮಾಡಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಮಾತಾಡಬಹುದಾಗಿದೆ ಅಂತ ತಿಳಿಸ್ತಾ, ಇವತ್ತು ಮೊದಲನೇದಾಗಿ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ, ಓಂ ನಮೋ ಹೇರಂಬ ಅಂತ ಹೇಳಿ, ಮಮ ಸರ್ವ ವಿಘ್ನಾನ್ ನಾಶಯ ನಾಶಯ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸಂಕಷ್ಟಹರ ಗಣಪತಿ ವ್ರತ ಇದೆ. ಸಂಧ್ಯಾಕಾಲದಲ್ಲಿ ಚಂದ್ರೋದಯ ಆಗುವಂತಹ ಸಂದರ್ಭದಲ್ಲಿ ಅರ್ಘ್ಯವನ್ನು ಕೊಡುವಂತಹ ಒಂದು ಪದ್ಧತಿ ಕೆಲವರು ಮಾಡ್ತಾ ಇರ್ತೀರಿ. ಕೆಲವರು ಗಣೇಶನಿಗೆ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೀರಿ. ನಾನು ಹೇಳಿದ್ದೆ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಡಲೆಕಾಳು, ಬೆಲ್ಲ ಮತ್ತು ತೆಂಗಿನಕಾಯಿ ಚೂರನ್ನು ನೈವೇದ್ಯ ಮಾಡಿ ಅದನ್ನು ನೀವು ಸ್ವೀಕಾರ ಮಾಡಿ, ನಿಮಗೆ ಒಳ್ಳೆಯ ವಿದ್ಯೆ ಬರುತ್ತೆ ಅಂತ ಹೇಳಿದ್ದೆ. ಹಾಗೆ ಗರಿಕೆಯಿಂದ ಗಣೇಶನಿಗೆ ಪೂಜೆಯನ್ನು ಮಾಡಿದ್ರೆ 21 ಗರಿಕೆ ಬಹಳ ಶ್ರೇಷ್ಠವಾದದ್ದು. ಆ 21 ಗರಿಕೆಯನ್ನು ಸಮರ್ಪಣೆ ಮಾಡಿದ್ರೆ ಸಂಕಷ್ಟಹರ ಗಣಪತಿ ನಮ್ಮೆಲ್ಲ ಮನಸ್ಸಿನ ಸಂಕಷ್ಟಗಳನ್ನು, ಮನೆಯಲ್ಲಿರುವಂತಹ ಸಂಕಷ್ಟಗಳನ್ನು ನಿವಾರಣೆ ಮಾಡೋದರಲ್ಲಿ ಸಂದೇಹವೇ ಇಲ್ಲ. ಎಲ್ಲರಿಗೂ ಕೂಡ ಗಣಪತಿಯ ದಿವ್ಯ ಕೃಪಾಶೀರ್ವಾದದಿಂದ, ವಿಘ್ನಹರನ ದಿವ್ಯ ಕೃಪಾಶೀರ್ವಾದದಿಂದ ಇರುವಂತಹ ಎಲ್ಲ ವಿಘ್ನಗಳು, ಯಾವುದ್ಯಾವುದೋ ವಿಘ್ನಗಳು ಯಾವುದ್ಯಾವುದೋ ರೂಪದಲ್ಲಿ ಬರ್ತಾ ಇರುತ್ತೆ, ಆ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ, ಇವತ್ತಿನ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಸೋಮ ಅಂತಂದರೆ ಚಂದ್ರ. ಚಂದ್ರ ಮನೋಕಾರಕ ಗ್ರಹ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಮನಸ್ಸಿನ ಮೇಲೆ ಅನೇಕ ವಿಧವಾದ ಪರಿಣಾಮಗಳನ್ನು ಬೀರ್ತಾನೆ ಅಂತ. ಅಂತಹ ಮನೋಕಾರಕನಾಗಿರತಕ್ಕಂತಹ ಚಂದ್ರಗ್ರಹದ ಒಂದು ಪ್ರಭಾವ, ದುಷ್ಪ್ರಭಾವಗಳೇನಾದರೂ ಇದ್ದರೆ, ಕೆಟ್ಟ ಪ್ರಭಾವಗಳಿದ್ದರೆ, ಅಂದರೆ ಏನು ಪ್ರಭಾವವನ್ನು ತೋರಿಸ್ತಾನೆ ಚಂದ್ರ ಅಂತಂದರೆ, ಬಹಳ ಮುಖ್ಯವಾಗಿ ಮನೆಯಲ್ಲಿರತಕ್ಕಂತಹ ಸ್ತ್ರೀ ದೋಷದ ವಿಚಾರವನ್ನು ತಿಳಿಸ್ಕೊಡ್ತಾನೆ. ಸ್ತ್ರೀಯರು ಯಾವುದೋ ವಿಧವಾದ ನೋವು, ಹಿಂಸೆಯಲ್ಲಿ ಅನುಭವಿಸ್ತಾ ಇರೋವಂಥದ್ದು, ಹೊಟ್ಟೆ ಸಂಬಂಧವಾದ ನೋವಿರಬಹುದು, ಅಥವಾ ಮನಸ್ಸು ಒಂದು ಸಲ ಇರೋ ಹಾಗೆ ಇನ್ನೊಂದು ಸಲ ಇಲ್ದಿರೋವಂಥದ್ದು, ಈ ರೀತಿಯಾದ ಮಾನಸಿಕ ಬಾಧೆಗಳು, ಒತ್ತಡಕ್ಕೆ ಸಿಕ್ಕಾಕೊಳ್ಳೋದು, ಸುಮ್ಮನಾದರೂ ಕೋಪ ಮಾಡಿಕೊಳ್ಳೋದು, ಸುಮ್ಮನಾದರೂ ಅಳೋದು, ಈ ರೀತಿಯಾದ ಮಾನಸಿಕ ವೈಫಲ್ಯತೆಗಳನ್ನು ನಾವು ಚಂದ್ರ ಯಾವ ಮನೆಯಲ್ಲಿದ್ದಾನೆ ಅನ್ನೋದರ ಪಕ್ಷಾಂತರವಾಗಿ ನೋಡ್ತಾ ಹೋಗಬಹುದಾಗತ್ತೆ. ಅದೆಲ್ಲ ಜ್ಯೋತಿಷ್ಯರು ಹೇಳ್ತಾರೆ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು, ಈ ರೀತಿ ವೈಫಲ್ಯತೆಗಳಿದ್ದರೆ ನಮಗೆ ಮನಸ್ಸಿಗೆ ಯಾವಾಗಲೂ ಭಯ, ಆತಂಕ, ಸುಮ್ಮನಾದರೂ ಭಯ, ಎಲ್ಲಾದರೂ ಹೋಗಬೇಕು ಅಂದರೆ ಭಯ ಪಡೋವಂಥದ್ದು,
ಈ ರೀತಿಯೆಲ್ಲ ಯಾಕೆ ಆಗತ್ತೆ, ಯಾಕಾಗತ್ತೆ ಆ ಒಂದು ಸಮಸ್ಯೆ ಅಂತಂದರೆ, ಆ ಸಮಸ್ಯೆಗೆ ಕಾರಣ ನಮ್ಮ ಮನೆಯಲ್ಲಿ ಆಗಿರತಕ್ಕಂತಹ ಸ್ತ್ರೀ ಶಾಪಾದಿಗಳು. ಸ್ತ್ರೀಯರು ಅನೇಕ ನಮ್ಮ ಜನ್ಮದ ಪಾಪಗಳು ಹೇಗೆ ಕೌಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು. 21 ತಲೆಮಾರು ಅಂತ ಹೇಳ್ತಾರೆ. ತಂದೆಯ ಕಡೆ 12, ತಾಯಿಯ ಕಡೆ 12. ಯಾವುದೇ ವಿಚಾರದಲ್ಲಿ ಈ ತಂದೆ ತಾಯಿಗಳ ವರ್ಗದ್ವಯ ಪಿತೃಣಾಮ್ ಅಂತ ಕರೀತಾರೆ. ಆ ಎರಡೂ ವರ್ಗದಲ್ಲಿರತಕ್ಕಂತಹ ಪಿತೃಗಳ ಒಂದು ಸಮಸ್ಯೆ ಬಾಧೆಗಳು ನಮ್ಮನ್ನು ಕಾಡ್ತಾ ಬರುತ್ತೆ. ಹೇಗೆ ತಂದೆ ತಾತ ಮಾಡಿದ ಪಿತ್ರಾರ್ಜಿತ ಆಸ್ತಿ ಹಣ ನಮಗೆ ದೊರಕುತ್ತೋ, ಹಾಗೆ ತಂದೆ ತಾಯಿಗಳು ಮಾಡಿರುವಂತಹ ಪುಣ್ಯ ಪಾಪದ ಫಲಗಳು ಕೂಡ ನಮಗೆ ದೊರಕ್ತಾ ಹೋಗುತ್ತೆ. ಯಾರೋ ತಲೆಮಾರಿನಲ್ಲಿ 3ನೇ ತಲೆಮಾರೋ 4ನೇ ತಲೆಮಾರೋ ನಮಗೆ ಗೊತ್ತೇ ಇರಲ್ಲ, ಅವ್ರ ಬಗ್ಗೆ ನಮಗೆ ಗೊತ್ತೂ ಕೂಡ ಇರೋದಿಲ್ಲ. ಅಂತಹ ಯಾರೋ ಸ್ತ್ರೀಯರು ಮನೆಯಲ್ಲಿ ಶಾಪ ಹಾಕಿರೋದು, ಅಥವಾ ರೋಧನೆ ಮಾಡಿಕೊಂಡಿರೋದು, ಅಥವಾ ಅನ್ಯ ರೀತಿಯಲ್ಲಿ ಮರಣ ಹೊಂದಿರೋದು, ಅಥವಾ ಅವರು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿ ಅವ್ರಿಗೆ ಯಾವುದೂ ಕಾರ್ಯಗಳನ್ನು ಮಾಡದೇ ಇರೋದು, ಇಂತಹ ಸಂದರ್ಭಗಳು ಬಂದಾಗ ಮನೆಯಲ್ಲಿ ಮಾನಸಿಕವಾದ ಹಿಂಸೆ ಕಾಡ್ತಾ ಬರುತ್ತೆ. ಆ ಮಾನಸಿಕವಾದ ಹಿಂಸೆಯನ್ನು ದೂರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಒಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಹಾಂ ಗುರುಜಿ, ನಾವು ರಾಂಪುರ್ ಅಂತ ಬೀದರ್ ಜಿಲ್ಲೆಯಿಂದ. ಹೇಳಿಮ್ಮ, ಏನು ಕೇಳಬೇಕಾಗಿತ್ತು? ನಮ್ಮ ಮಗನ ಹೆಸರು ಅಂಕುಶ್, ಅವ್ರ ಹೆಂಡತಿ ಹೆಸರು ಪೂಜಾ. ಅವ್ರಿಬ್ಬರ ಸಂಬಂಧ ಸರಿ ಇಲ್ಲ ಗುರುಜಿ. ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? 7-8 ವರ್ಷ ಆಯ್ತು ಗುರುಜಿ. ಜೊತೆಯಲ್ಲಿ ಇದ್ದಾರಾ ಅಥವಾ ಬೇರೆ ಬೇರೆ ಇದ್ದಾರಾ? ಜೊತೆಯಲ್ಲೇ ಇದ್ದಾರೆ. ಇವಾಗ ನಾನು ಏನು ಹೇಳ್ತಾ ಇದ್ದೆ, ಇದೇ ರೀತಿಯಾದ ದೋಷ ಅಲ್ಲಿ ಕಾಣ್ತಾ ಇದೆ ತಾಯಿ. ಸ್ತ್ರೀ ಸಂಬಂಧವಾದ ಶಾಪ ಯಾವುದೋ ಇರುವಂತಹ ಒಂದು ವ್ಯವಸ್ಥೆ ಕಾಣ್ತಾ ಇದೆಮ್ಮ. ಅದಕ್ಕೆ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಹೆಣ್ಣು ದೇವತೆ, ನಿಮ್ಮ ಮನೆಯ ಹೆಣ್ಣು ದೇವತೆಗೆ 9 ರೂಪಾಯಿಗಳನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಟ್ಟು ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಕೇಳ್ತಾ ಬನ್ನಿ. ಹಾಗೆ ನಮ್ಮ ದತ್ತಪೀಠದಲ್ಲಿ 9 ಮಂಗಳವಾರಗಳು ಮೊಸರನ್ನ ನೈವೇದ್ಯ ಸೇವೆ ಇರುತ್ತಲ್ಲಿ ವನದುರ್ಗಾದೇವಿಗೆ. ಆ ಮೊಸರನ್ನ ನೈವೇದ್ಯ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಂಡು ತಿಳ್ಕೊಂಡು ಆ ಪರಿಹಾರ ಮಾಡ್ಕೊಳ್ಳಿ ತಾಯಿ. ಖಂಡಿತವಾಗಲೂ ಏಪ್ರಿಲ್ ಕಳೆದ ನಂತರ ಅವರಿಬ್ಬರು ಅನ್ಯೋನ್ಯವಾಗಿರುವಂತಹ ಒಂದು ವ್ಯವಸ್ಥೆ ಕಾಣ್ತಾ ಇದೆ. ಮನೆಯಲ್ಲಿ ಈಗೋ ಅಂತ ಹೇಳ್ತಾರಲ್ಲ, ಸ್ವಾಭಿಮಾನ, ಇದು ಹೆಚ್ಚಾದಾಗ ಈ ರೀತಿ ಸಮಸ್ಯೆಗಳಾಗತ್ತೆ. ಇದಕ್ಕೆ ಕಾರಣ ಈ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀ ಸಂಬಂಧವಾದ ದೋಷಗಳಮ್ಮ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸುಲಭ ಮಾರ್ಗ ಇದು. ಮಾಡಿ, ಒಳ್ಳೆಯದಾಗತ್ತಮ್ಮ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ 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 ಸ್ವಾಮಿ, ನಮಸ್ತೆ. ಹೇಳಿಪ್ಪ. ನಮಸ್ಕಾರ ಸ್ವಾಮಿ. ನಾನು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತೀರಿ ಬುದ್ಧಿ. ಟ್ರೈ ಮಾಡಿದ್ರೆ ಸಿಕ್ಕದೇ ಇಲ್ವಲ್ಲ ಬುಡಿ. ಮೇಡಮ್ ನಿಮ್ ಕಲೆಕ್ಷನ್ ಕೊಡ್ತೀನಿ ಅಂತ ಬುದ್ಧಿ. ನಿಮ್ ಬಹಳ ಕಾರ್ಯಕ್ರಮ ಚೆನ್ನಾಗಿ ನಡೀತದೆ ಸ್ವಾಮಿ ಬುದ್ಧಿ ನಿಮ್ದು. ಆಗ್ಲಪ್ಪ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಂಜನಗೂಡಿಂದ ವೆಂಕಟೇಶ್ ಅಂತ. ನಾನು ನನ್ನ ಹೆಸರು ಬಳಿ ಕೇಳಕ್ಕೆ ಮಾಡಿದೀನಿ ಬುದ್ಧಿ. ಏನ್ ಕೆಲಸ ಮಾಡ್ತೀರಿ ತಾವು? ನಾವು ರಿಟೈರ್ಡ್ ವೆಟರ್ನರಿ ರಿಟೈರ್ಡ್ ಏನು ಮಾಡಕ್ಕಾಯ್ತಾ ಇಲ್ಲ. ಈಗ ರಿಟೈರ್ಡ್ ಆಗಿದ್ದೀನಿ. ಅದಕ್ಕೂ ಸ್ವಲ್ಪ ಬಹಳ ಕಾರ್ಯಕ್ರಮ ಚೆನ್ನಾಗಿ ನಡೀತದಲ್ಲ, ಅದಕ್ಕೆ ಎಷ್ಟೋ ಜನ ಕೇಳ್ತಾ ಇರ್ತೀನಿ ನಾನು, ಕಾರ್ಯಕ್ರಮ ಬುದ್ಧಿಯವ್ರು ಚೆನ್ನಾಗಿ ಮಾಡ್ತಾರ ಅಂತ. ಅದಕ್ಕೆ ಕೇಳ ಅಂತ ಮಾಡಿದ್ವಿ ಬುದ್ಧಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಬನ್ನಿ ಒಂದ್ಸಲಿ ನಮ್ಮ ಆಶ್ರಮಕ್ಕೆ ಬನ್ನಿ, ದತ್ತನ ದರ್ಶನ ಮಾಡಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿಪ್ಪ. ಎಲ್ಲೂ ಬರ್ಬೇಕು ಬುದ್ಧಿ? ಬೆಂಗಳೂರು ಹೊಸಕೆರೆಹಳ್ಳಿ ಅಂತ ಹೇಳಿ ಬೆಂಗಳೂರಿಗೆ ಬಂದು ಅಲ್ಲಿ ವಿಚಾರ ತಿಳ್ಕೊಳ್ಳಿಪ್ಪ. ಬಂದು ದತ್ತನ ದರ್ಶನ ಮಾಡಿ ತೀರ್ಥ ಪ್ರಸಾದ ತಗೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಹೀಗೆ ಈ ರೀತಿಯಾದ ಒಂದು ಸಮಸ್ಯೆ ಬಂದಾಗ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ, ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸುಮ್ಮನಾದರೂ ಕೋಪ ಬರ್ತಾ ಇರುತ್ತೆ. ಮತ್ತು ವಿಪರೀತವಾದ ಆಕ್ರೋಶ ಬರುವಂಥದ್ದು, ತಲೆಯೆಲ್ಲ ಹಿಡಿದು ಎಳ್ಕೊಳ್ಳೋ ಅಂಥದ್ದು, ತಲೆ ಚಚ್ಕೊಳ್ಳೋ ಅಂಥದ್ದು, ಸುಮ್ಮನಾದರೂ ಕಿರಿಚೋದು, ಪಾತ್ರೆಗಳನ್ನು ಬಿಸಾಕೋದು. ಇದಕ್ಕೆ ಮುಂಚಿತವಾಗಿ ಮನೆಯಲ್ಲಿ ಬಟ್ಟೆ ಸುಡುವಂಥದ್ದು, ಕೂದಲು ಸುಡುವಂಥದ್ದು, ಸುಮ್ಮನೆ ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಠಕ್ ಅಂತ ಬಟ್ಟೆ ಹಚ್ಕೊಳ್ಳೋ ಅಂಥದ್ದು. ಈ ರೀತಿಯಾದ ಸಮಸ್ಯೆಗಳು ಕಾಣಿಸಿದ್ರೆ
ಅಲ್ಲಿ ನಾವು ತಿಳ್ಕೋಬಹುದು ಇದು ಸ್ತ್ರೀ ಸಂಬಂಧವಾದ ಶಾಪ ಮತ್ತು ದೋಷ ಅಂತ. ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದಪ್ಪ ಅಂತಂದರೆ, ನಮ್ಮ ಸಮಸ್ಯೆಗಳನ್ನು ದೂರ ಮಾಡೋವಂಥವಳು ದೇವಿ ಲಲಿತಾ ಮಹಾತ್ರಿಪುರ ಸುಂದರಿ ಅಂತ ನಿಮಗೆಲ್ಲ ಗೊತ್ತಿದೆ. ಸಾಕಷ್ಟು ಜನ ಸಂಘ ಸಂಸ್ಥೆಗಳನ್ನು ಮಾಡ್ಕೊಂಡಿರ್ತೀರಿ, ಒಂದು ಒಕ್ಕೂಟವನ್ನು ಮಾಡಿಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇರ್ತೀರಿ. ಈ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಅಲ್ಲಲ್ಲಿ ಮಾಡೋದು, ನಾವು ಹೇಳೋದು, ಅದರ ಜೊತೆಯಲ್ಲಿ ಮನೆಯಲ್ಲಿ ಎಲ್ಲ ಕಡೆ ಕೇಳಿಸುವಂತೆ ಲಲಿತಾ ಸಹಸ್ರನಾಮವನ್ನು ಹಾಕ್ಕೊಳ್ಳೋದು ಈ ಸ್ತ್ರೀ ಸಂಬಂಧವಾದ ದೋಷಗಳ ನಿವಾರಣೆ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಶಿವನ ಆರಾಧನೆ ಅದರ ಬಗ್ಗೆ ತಿಳಿಸ್ತೀನಿ. ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ. ಹಲೋ 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 ಹೇಳಿಮ್ಮ. ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಕೆಜಿಎಫ್ ಇಂದ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿಮ್ಮ. ಅಲ್ಲ ಗುರುಜಿ, ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಗುರುಜಿ. ಏನಂದ್ರೆ ನಮ್ ಗಂಡ ಹೆಂಡತಿಗೆ ಜಗಳ ಒಂದೇ ಕುಳ. ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ ತಮಗೆ? 3 ವರ್ಷ ಆಯ್ತು ಗುರುಜಿ. ಎಲ್ಲಿ ಇರೋದಮ್ಮ ನೀವು ಅಂದ್ರೆ? ನಾವು ಕೆಜಿಎಫ್ ಗುರುಜಿ. KGF. ನಿಮ್ಮ ಮನೆ ದೇವ್ರು ಯಾರಮ್ಮ? ನಿಮ್ಮ ಗಂಡನ ಮನೆ ಮನೆ ದೇವ್ರು? ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಗುರುಜಿ. ವೆಂಕಟೇಶ್ವರ. ಯಾವಾಗ ಹೋಗಿದ್ರಮ್ಮ ಮದುವೆ ಆದ್ಮೇಲೆ? ಮದ್ವೆ ಆದ್ಮೇಲೆ ಇನ್ನೂ ಹೋಗಿಲ್ಲ ಗುರುಜಿ, ಹೋಗ್ಬಿಟ್ಟು ನಿಮ್ಮ ಬರ್ಬೇಕು. ಸಮಸ್ಯೆಗೆ ಕಾರಣ ಅಲ್ಲೇ ಇದೆಯಲ್ಲಮ್ಮ. ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. 108 ನಾಣ್ಯಗಳನ್ನು ಇಟ್ಟು, ತಪ್ಪಾಯ್ತಪ್ಪ ನಾವು ಬರ್ತೀವಿ, ನಿನ್ನ ದರ್ಶನ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಸಂಸಾರವನ್ನು ಒಗ್ಗೂಡಿಸಿ ಕೊಡುತ್ತಂದೆ, ಮನೆಯಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡುತ್ತಂದೆ ಅಂತ ಕೇಳ್ಕೊಳ್ಳಿಮ್ಮ. ಖಂಡಿತವಾಗ್ಲೂ ತಿರುಪತಿ ವೆಂಕಟೇಶ್ವರ ನಿಮ್ಮ ಸಂಸಾರವನ್ನು ಚೆನ್ನಾಗಿ ಮಾಡ್ತಾನೆ, ಒಳ್ಳೆಯದಾಗುವಂತೆ ಮಾಡ್ತಾನೆ ತಾಯಿ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಮುಂದೆ ಅವ್ನ ಭವಿಷ್ಯ ಗುರುಜಿ MBA ಮಾಡ್ಬೇಕು ಅಂತ ಇದ್ದೇನೆ ಗುರುಜಿ. ಹಾಂ, ನಾನು ಭವಿಷ್ಯ ಹೇಳೋದಿಲ್ಲ. MBA ಮಾಡಬೇಕು ಅನ್ನೋದಾದರೆ MBA ಮಾಡೋದಕ್ಕೆ ದತ್ತನ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡೋಣಮ್ಮ. ಬಂದು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತಮ್ಮ. ಒಳ್ಳೆಯದಾಗಲಿ. ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಮಾನಸಿಕವಾದ ಹತೋಟಿ ಬರೋದಕ್ಕೆ ಶುರುವಾಗತ್ತೆ. ನಮಗೇನು ಇವಾಗ ಹೇಳಿದ್ರಲ್ಲ, ಜಗಳ ಆಡ್ತಾ ಇದ್ದೀವಿ. ಏನಕ್ಕೆ ಜಗಳಕ್ಕೆ ಕಾರಣ ಏನು ಅಂತಂದರೆ, ನಾನು ಹೆಚ್ಚ ನೀನು ಹೆಚ್ಚ ಅಂತ ಮಾತಾಡೋ ಸಂದರ್ಭ ಬಂದಾಗ ಜಗಳ ಆಗತ್ತೆ. ಈ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋ ಮಾನಸಿಕವಾದ ಅಸ್ಥಿರತೆ ಯಾಕೆ ಬರುತ್ತೆ ಅನ್ನೋದನ್ನು ನಾನು ಆಗಲೇ ಹೇಳಿದೆ, ಸ್ತ್ರೀ ಶಾಪ ಅಂತ. ಈ ಶಾಪವನ್ನು ನಮ್ಮ ಮೇಲೆ ದುಷ್ಪರಿಣಾಮ ಬೀರದಿರ ಇರೋ ಹಾಗೆ ಮಾಡೋದಕ್ಕೆ ಶಿವನ ಅನುಗ್ರಹ ಬಹಳ ಮುಖ್ಯ. ಯಾಕಂದರೆ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಚಂದ್ರನ ಒಂದು ಶಾಂತಿ ಆಗ್ತಾ ಹೋಗುತ್ತೆ. ಚಂದ್ರ ಅಂತಂದರೆ ಸ್ತ್ರೀ ಸಂಬಂಧವಾದ ದೋಷಗಳನ್ನು ತಿಳಿಸುವಂತಹ ಗ್ರಹ ಅಂತ ಹೇಳಿದೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ 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 ಕರೆ ಕಟ್ಟಾಗಿದೆ ಅನ್ಸುತ್ತೆ. ಹಲೋ, ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ಹೇಳಿ. ಹಲೋ, ಹೇಳಿ. ಹಾ ರೀ, ನನ್ನ ಹೆಸರು ತಂಗಮ್ಮ ಅಂತ. ಎಲ್ಲಿಂದ ಮಾತಾಡ್ತಾ ಇದ್ದೀಮ್ಮ? ನಾವು ಬಸವ ಕಲ್ಯಾಣ ಗೋಕುಳ ಅಂತ. ಇಲ್ಲಮ್ಮ, ಗೋಕುಳ ಗ್ರಾಮದಿಂದ. ಹೇಳಿಮ್ಮ, ಏನು ಕೇಳಬೇಕಾಗಿತ್ತು? ನಮಗೆ 3 ಜನ ಗಂಡು ಮಕ್ಕಳು ಇದ್ದಾರೆ. ಅದ್ರಾಗ ಅವ್ರಿಬ್ರದ್ದು ಏನು ಕೆಲಸನೂ ಮಾಡೋದಿಲ್ಲ, ಏನೂ ಇಲ್ಲ. ದೊಡ್ಡವರಿಬ್ರ? ಹಲೋ, ಸರಿಯಾಗಿ ಮಾತಾಡಿ ತಾಯಿ. ಟಿವಿನ ಮ್ಯೂಟ್ ಮಾಡ್ಕೊಂಬಿಡಿ. ಟಿವಿ ನೋಡಕ್ ಹೋಗ್ಬೇಡಿ ನನ್ನ ಹತ್ರ ಮಾತಾಡುವಾಗ. ಹೇಳಿ, ಏನು ಕೇಳ್ತಾ ಇದ್ದೀರಾ ಹೇಳಿ, ಸರಿಯಾಗಿ ಕೇಳಿ, ಅದಕ್ಕೆ ಪರಿಹಾರ ಹೇಳೋಣ. ದತ್ತ ಇದ್ದಾನೆ. ನಮಗೆ 3 ಗಂಡು ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು ಕೆಲಸನೂ ಇಲ್ಲ, ಏನೂ ಇಲ್ಲ, ಏನೂ ಮಾಡೋದಿಲ್ಲ. ಸಮಸ್ಯೆ ತುಂಬಾ ಇದೆ. ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ ನಿಮ್ಮ ಊರು? ಬಸವ ಕಲ್ಯಾಣ ಹತ್ರ. ಬಸವ ಕಲ್ಯಾಣ ಅಲ್ವಾ? ಒಂದು ದಿನ ಶನಿವಾರ ಅಲ್ಲಿಂದ ಬಸ್ ಮಾಡ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಬಂದು ಶನಿವಾರ ರಾತ್ರಿ ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರುತ್ತೆ. ಅಲ್ಲಿದ್ದು ಭಾನುವಾರ ಬೆಳಗ್ಗೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಗೆ ಬರಬೇಕು ಅನ್ನೋದನ್ನೆಲ್ಲ ಅಲ್ಲಿ ಮೊಬೈಲ್ ಸಂಖ್ಯೆ ಬರ್ತಾ ಇದೆ, ಅಲ್ಲಿ ಕರೆ ಮಾಡಿ ತಿಳ್ಕೊಳ್ಳಿ. ಏನು ತರಬೇಕು, ಹೇಗೆ ಬರಬೇಕು ಅನ್ನೋದೆಲ್ಲ ಹೇಳಿಕೊಡ್ತಾರೆ. ಮಾಡಿ ಸಂಪೂರ್ಣವಾಗಿ ಮಾತಾಡಿ ನಿಮ್ಮ ಮನೆ ಪರಿಹಾರ, ನಿಮ್ಮ ಮನೆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡೋಣ. ಒಳ್ಳೆಯದಾಗ್ಲಮ್ಮ.
ಶಿವನ ಆರಾಧನೆಯನ್ನು ಮಾಡಬೇಕು. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ಶಿವನ ಆಲಯದಲ್ಲಾಗಲಿ ಅಥವಾ ಮನೆಯಲ್ಲಿ ಪಚ್ಚೆದೋ ಅಥವಾ ಸ್ಫಟಿಕ ಶಿಲೆಯೋ ಅಥವಾ ಪಂಚಲೋಹದ ಒಂದು ಈಶ್ವರ ಲಿಂಗ ಇದ್ದರೆ ಆ ಈಶ್ವರ ಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿ ಆನಂತರ ರುದ್ರಾಭಿಷೇಕ ಅಂತ ಹೇಳ್ತಾರೆ, ಶುದ್ಧೋದಕ ಅಂತ ಹೇಳ್ತಾರೆ. ಆ ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡಿ ತೀರ್ಥವನ್ನು ಪ್ರಾಶನ ಮಾಡ್ತಾ ಬಂದರೆ ಮಾನಸಿಕವಾದ ಒಂದು ಅಸಮತೋಲನ ಹತೋಟಿಗೆ ಬರೋಕ್ಕೆ ಶುರುವಾಗುತ್ತೆ. ಇವತ್ತು ಮಾಡಿದೆ, ನಾಳೆ ಬೆಳಗ್ಗೆ ನನ್ನ ಮನಸ್ಸು ಸರಿ ಹೋಗುತ್ತಾ? ಖಂಡಿತವಾಗ್ಲೂ ಸರಿ ಹೋಗೋದಿಲ್ಲ. ನಾವು ನಿತ್ಯ ಕಾರ್ಯಕ್ರಮದಲ್ಲಿ ಇದನ್ನು ತೊಡಗಿಸ್ಕೊಳ್ಬೇಕು. ಶಿವನಿಗೆ ಪೂಜೆಯನ್ನು ಮಾಡುವಂಥದ್ದು, ವಿಶೇಷವಾಗಿ ಸೋಮವಾರ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿ. ನಮ್ಮ ಹೆಸರು ಲೋಕೇಶ್ ಅಂತ. ಹಲೋ ಹಲೋ ಸರ್, ನಮ್ಮ ಹೆಸರು ಲೋಕೇಶ್ ಅಂತ. ಹೇಳಪ್ಪ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ಇಲ್ಲಿ ನಾವು ಬೆಂಗಳೂರು ಗೆದ್ದಲಿಂದ. ಏನು ಕೇಳಬೇಕಾಗಿತ್ತಪ್ಪ? ಸರ್, ಏನು ಕೇಳಬೇಕಾಗಿತ್ತಪ್ಪ? ಅದೇ ಸರ್, ನಾನು ರಾಶಿ ಹೇಳ್ಬೇಕಾಯ್ತು. ರಾಶಿ ನಾನು ಜ್ಯೋತಿಷ್ಯ ಹೇಳೋದಿಲ್ಲಪ್ಪ. ನಿನ್ನ ಸಮಸ್ಯೆ ಏನಿದೆ ಹೇಳಪ್ಪ, ಅದಕ್ಕೆ ಪರಿಹಾರ ಹೇಳೋಣ. ಮುಂದೆ ಮನೆಯಲ್ಲಿ ಇದು ಗಲಾಟೆ, ಇಬ್ರು ಹೆಣ್ಮಕ್ಳು, ತುಂಬಾ ಪ್ರಾಬ್ಲಮ್ ಮನೆಯಲ್ಲಿ. ಮನೆ ತುಂಬ ನೆಗೆಟಿವಿಟಿ ತುಂಬಿಕೊಂಡಿದ್ದೀರಿ. ಏನು ಮಾಡಬೇಕು ಅನ್ನೋದು ನಿಮಗೆ ದಾರಿ ತೋರಿಸಿದಿರೋ ಅಂಥ ವ್ಯವಸ್ಥೆ ಇದೆ. ಸಂಪೂರ್ಣವಾಗಿ ಮಾತಾಡ್ತೀನಿ. ನಮ್ಮ ದತ್ತಪೀಠಕ್ಕೆ ಒಂದ್ಸಲಿ ಬನ್ನಿ, ಬಂದು ದತ್ತಾತ್ರೇಯರ ದರ್ಶನ ಮಾಡಿ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದರಂತೆ ಮಾಡಿಪ್ಪ, ಒಳ್ಳೆಯದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ 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 ಹೇಳಿಮ್ಮ. ಹಲೋ, ನಾವು ಅದೇ ಇವಾಗ ಬಾಗ್ಲು ಪೂರ್ವ ಪಶ್ಚಿಮಕ್ಕೆ ಬಾಗ್ಲಿದೆ. ಹಾಂ, ಈಗ ಪೂರ್ವ ಪಶ್ಚಿಮ ಬಾಗ್ಲು ಇಕ್ಕಣನ ಅಂತ ಇದೀವಿ. ನಮ್ಗೆ ಗಂಗಮ್ಮ ನನ್ನ ಹೆಸರು. ಆಗ್ ಬರುತ್ತಾ? ಖಂಡಿತ ಆಗತ್ತಮ್ಮ. ಪೂರ್ವ ಪಶ್ಚಿಮ ಉತ್ತರ ಎಲ್ಲರಿಗೂ ಆಗಿಬರುತ್ತೆ. ಆತಂಕ ಪಡಬೇಡಿ, ಇಡೀಮ್ಮ, ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಬಹಳ ಮುಖ್ಯವಾಗಿ ಒಂದು ವಿಚಾರ ತಿಳಿಸ್ತೀನಿ. ನಾನು ಜ್ಯೋತಿಷ್ಯ ಹೇಳೋದಿಲ್ಲ ಅಥವಾ ವಾಸ್ತು ಸಂಬಂಧವಾಗಿ ನಾನು ಹೇಳೋದಿಲ್ಲ. ನಿಮಗೆ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ಅಲ್ಲಿಂದ ಏನು ನನಗೆ ಉತ್ತರ ಹೇಳಬೇಕು ಅಂತ ಆ ಗುರುನಾಥರು ಮನಸ್ಸು ಕೊಡ್ತಾರೋ ದತ್ತಾತ್ರೇಯರು, ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಅದು ಸುಲಭವಾದ ಪರಿಹಾರ ಮಾರ್ಗ ಇರುತ್ತೆ. ಮನೆ ನಾವು ಕಟ್ಟಿರೋ ಅಂಥದ್ದು. ನಾವು ಕಟ್ಟಿರೋ ಮನೆ ನಮಗೆ ದೋಷವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಜನ್ಮ ಜನ್ಮದ ಕರ್ಮಗಳು ನಮ್ಮನ್ನು ಬಾಧೆ ಕೊಡ್ತಾ ಇರುತ್ತೆ. ಆ ಜನ್ಮದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಏನು ಪರಿಹಾರ ಅನ್ನೋದು ತಿಳ್ಕೊಬೇಕೇ ಬಿಟ್ಟು ಮನೆ ಹೀಗಾಗತ್ತಾ, ಇನ್ನೊಂದು ಹೀಗಾಗತ್ತಾ ಅಂತ ದಯವಿಟ್ಟು ಕೇಳಬೇಡಿ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಹಲೋ, ಹೇಳಿ ತಾಯಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಗುರುಜಿ, ನಮ್ದು 20 ವರ್ಷ ಆಯ್ತು ಮದ್ವೆ ಆಗಿ. ಮನೆನೇ ಆಗ್ಲಿಲ್ಲ ಗುರುಜಿ, ಅದಕ್ಕೆ. ಸ್ವಂತ ಮನೆ ಆಗಿಲ್ಲ ಅಂತನಾ? ಗುರುಜಿ. ಯಜಮಾನ್ರು ಏನು ಕೆಲಸ ಮಾಡ್ತಾ ಇದ್ದಾರಮ್ಮ? ಅದು ಗುರುಜಿ ಮಾಮೂಲಿ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ವ್ಯವಸಾಯ ಗುರುಜಿ. ಕೇಳಿಸ್ತಾ ಇಲ್ಲಮ್ಮ? ವ್ಯವಸಾಯ ಗುರುಜಿ. ವ್ಯವಸಾಯ ಗುರುಜಿ. ಮನೆ ಆಗಬೇಕಾಗಿದೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ಕೊಂಡು 6 ರೂಪಾಯಿಗಳನ್ನು ಇಟ್ಟು ಒಂದು ಸ್ವಂತ ನೆಲೆ ಕೊಡು ತಂದೆ ನನಗೆ ಅಂತ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಅನುಕೂಲ ಆದಾಗ ಬಂದು ದತ್ತನ ಪೀಠದಲ್ಲಿ ತೊಟ್ಟಿಲು ಸೇವೆಯನ್ನು ಮಾಡಿಸಿ ತಾಯಿ. ತೊಟ್ಟಿಲು ಸೇವೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ. ಆದಷ್ಟು 1 ವರ್ಷದಲ್ಲಿ ಯಾವುದಾದ್ರೂ ಒಂದು ನೆಲೆ ಸಿಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ನಮ್ಮ ದತ್ತ. ಒಳ್ಳೆಯದಾಗಲಿ. ಈ ಶಿವನ ಆರಾಧನೆಯನ್ನು ಮಾಡುವಾಗ ಬಹಳ ಮುಖ್ಯವಾಗಿ ರುದ್ರಾಧ್ಯಾಯ ಅಂತ ಹೇಳ್ತಾರೆ. ಯಜುರ್ವೇದದ ಮಧ್ಯಭಾಗದ ರುದ್ರಾಧ್ಯಾಯ ಮಂತ್ರ. ಅದರಲ್ಲಿ ನಮಃ ಸೋಮಾಯ ಚ ರುದ್ರಾಯ ಚ ಅಂತ ಮಂತ್ರ ಬರುತ್ತೆ. ಅದರಲ್ಲಿ ಮಧ್ಯಭಾಗದ ಮಂತ್ರ, ಆ ಒಂದು ಅನುವಾಕದಲ್ಲಿ ಬರುವಂತಹ ಮಧ್ಯಭಾಗದ ಮಂತ್ರ ಓಂ ನಮಃ ಶಿವಾಯ ಅಂತ. ಶಿವಾಯ ಚ, ಶಿವತರಾಯ ಚ ಅಂತ ಮುಂದುವರಿತಾ ಹೋಗುತ್ತೆ ಆ ಮಂತ್ರ. ಆ ಓಂ ನಮಃ ಶಿವಾಯ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಪಂಚಾಕ್ಷರಿ ಮಂತ್ರ, ಶಿವಪಂಚಾಕ್ಷರಿ ಮಂತ್ರ. ಆ ಶಿವಪಂಚಾಕ್ಷರಿ ಮಂತ್ರವನ್ನು
ನಮ್ಮ ಕೈಲಾದಷ್ಟು ಜಪವನ್ನು ಮಾಡ್ತಾ ಪ್ರತಿ ಸೋಮವಾರಗಳಲ್ಲಿ ಶಿವನಿಗೆ ಕ್ಷೀರಾಭಿಷೇಕ ಮತ್ತು ಶುದ್ಧೋದಕದ ಅಭಿಷೇಕ, ಅವನು ಗಂಗಾಧರ, ಅವನ ತಲೆ ಮೇಲೆ ಸದಾಕಾಲ ಗಂಗೆ ನೆಲೆಸಿದ್ರೂ ಕೂಡ ನಾವು ಅವನಿಗೆ ಅಭಿಷೇಕವನ್ನು ಮಾಡೋದರಿಂದ ಅಭಿಷೇಕ ಪ್ರಿಯ ಶಿವ ಅಂತಂದರೆ ಮಂಗಳಕಾರಕ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿಗೆ ಮುದ ನೀಡ್ತಕ್ಕಂತಹ ಅವನು ಶಿವ. ಅದರಿಂದ ಅವನ ಅಭಿಷೇಕವನ್ನು ಮಾಡಿ ತೀರ್ಥ ತಗೊಳ್ಳೋದು, ಅವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡುವಂಥದ್ದು. ಹಾಗೆ ಸೋಮವಾರಗಳಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನು ಶಿವನ ಆಲಯಕ್ಕಾಗಲಿ ಗುರುವಿನ ಆಲಯಕ್ಕಾಗಲಿ ಕೊಡುವಂಥದ್ದು ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ 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 ಹೇಳಿಮ್ಮ. ಹಲೋ ಅಮ್ಮ, ಹೇಳಿಮ್ಮ. ಗುರುಗಳ ಹತ್ರ ಮಾತಾಡ್ಬೇಕು. ಮಾತಾಡ್ತಾ ಇದ್ದೀನಿ, ಹೇಳಿ ತಾಯಿ. ಹಲೋ ಹಲೋ, ಹೇಳಿ ತಾಯಿ. ಗುರುಗಳ ಹತ್ರ ಮಾತಾಡ್ಬೇಕಮ್ಮ. ಮಾತಾಡ್ತಾ ಇದ್ದೀನಿ, ಹೇಳಿ ತಾಯಿ. ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ. ಮನಸ್ಸು ನೆಮ್ಮದಿನೇ ಇಲ್ಲಮ್ಮ. ಮಗಳು ಒಬ್ಳಿದ್ದಾರೆ. ಇಬ್ಬರಿಗೂ ಯಾವಾಗ್ಲೂ ಜಗಳ. ನಮ್ಮ ಅವರೇ ನಾನು ಸಾಕ್ತಾ ಇರೋದು. ಯಾರು? ಮಗಳ? ಅಮ್ಮ, ಟಿವಿ ನೋಡಬೇಡಿ. ಟಿವಿ ನೋಡ್ದಿರಾ ನನ್ನ ಹತ್ರ ಮಾತಾಡಿ. ಸ್ವಾಮಿ ಗುರುಗಳೇ, ಮನಸ್ಸೇ ನೆಮ್ಮದಿ ಇಲ್ಲ ಸ್ವಾಮಿ ಗುರುಗಳೇ. ಮಗಳು ಒಬ್ಳಿದ್ದಾಳೆ, ಅವಳೇ ಸಾಕೋದ್ ನನ್ನ. ಮಗಳು, ನಂಗೆ ಗಂಡ ಯಾರು ಇಲ್ಲ, ಯಾರು ಮನೆಗಿಲ್ಲ. ಅವರೇ ಸಾಕ್ತಾ ಇದಾರೆ. ಅಂದ್ರೆ ಬಾಯಿ ಒಂದೊಂದ್ಸಾರಿ ಬೈತಾರೆ ಗುರುಗಳು. ಪರಾಧೀನವೋ ಪ್ರಾಣ ಸಂಕಟವೋ ಅಂತ ಒಂದು ಮಾತು. ಏನೂ ಮಾಡೋಕ್ಕಾಗೋದಿಲ್ಲ ತಾಯಿ. ನಮ್ಮ ಪೂರ್ವಾರ್ಜಿತವಾದ ಕರ್ಮ ಇರುತ್ತೆ. ಆದಷ್ಟು ತಾಳ್ಮೆ ತಗೊಳ್ಳಿ. ತಾಯಿ ಲಲಿತಾದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ. ಆದಷ್ಟು ತಾಳ್ಮೆಯಿಂದ ಇರಿಮ್ಮ. ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂತಂದರೆ, ನೀವು ಅವರನ್ನು ಸಾಕಿರೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರು ನಿಮ್ಮನ್ನು ಸಾಕ್ತಾ ಇರೋದು ನೀವು ಅವ್ರಿಗೆ ಭಾರವಾಗಿಬಿಟ್ಟಿರ್ತೀರಿ ತಾಯಿ. ಹಾಗಾಗಿ ಮಾಡ್ತಾರೆ. ಅವ್ರಿಗೆ ಸದ್ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡೋಣ. ನೀವು ಕೂಡ ಸದಾಕಾಲ ಲಲಿತಾದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ತುಮ್ ದುರ್ಗಾಯೈ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ತಾಯಿ. ನಿಮಗೆ ಅನುಕೂಲ ಆದಾಗ ಮಂಗಳವಾರಗಳಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ. ಅವ್ರಿಗೆ ತಾಳ್ಮೆಯನ್ನು ಕೊಡಲಿ. ನಿಮ್ಮ ಮನಸ್ಸು ಇರೋ ಹಾಗೆ ನಡ್ಕೊಳ್ಳೋಂತಹ ಮನಸ್ಸು ಅವ್ರಿಗೆ ಬರಲಿ ತಾಯಿ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಕರೆ ಕಟ್ಟಾಗಿದೆ ಅನಿಸುತ್ತೆ. ಹೀಗೆ ನಾವು ಶಿವನ ಆರಾಧನೆಯನ್ನು ಮಾಡೋದ ಒಂದು ಮಹತ್ತರವಾದ ಒಂದು ಸೇವೆ ನಮ್ಮ ಮನಸ್ಸಿನ ಹತೋಟಿಗೆ ಸಹಕಾರಿಯಾಗತ್ತೆ. ಅಕ್ಕಿ ಮತ್ತು ಬೆಲ್ಲ ಇದು ಬಹಳ ವಿಶೇಷವಾದ್ದು. ಅಕ್ಕಿ ನಿಮಗೆಲ್ಲ ಗೊತ್ತಿರುವಂತೆ ಚಂದ್ರನ ಸಂಕೇತ. ಚಂದ್ರಗ್ರಹಕ್ಕೆ ನಾವು ಭತ್ತ ಅಥವಾ ಅಕ್ಕಿಯನ್ನು ಇಡಬೇಕಾದ್ದು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳುವಂಥದ್ದು. ಹಾಗೆ ಬೆಲ್ಲ ದೇವಿಯ ಸಂಕೇತ. ಬೆಲ್ಲ ಮಹಾಲಕ್ಷ್ಮಿಯ ಸಂಕೇತವಾಗಿರುತ್ತೆ. ಅದರಿಂದ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂದರೆ ನಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿರಬೇಕು. ಹಾಗೆ ನಮ್ಮ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಮನಸ್ಸು ಸರಿಯಾಗಿರಬೇಕು ಅಂತಂದರೆ ಅಕ್ಕಿ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ, ನನ್ನ ಮನಸ್ಸು ಸ್ಥಿರವಾಗಿರಲಿ, ನನ್ನ ಮನಸ್ಸಿನಲ್ಲಿ ಆವರಿಸಿರುವಂತಹ ಚಂಚಲ ಭಯ ದೂರವಾಗಲಿ, ನನಗೆ ಸದಾಕಾಲ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಸಿಗಲಿ ಅಂತ ಹೇಳಿ ಈ ಅಕ್ಕಿ ಮತ್ತು ಬೆಲ್ಲವನ್ನು ಗುರು ಸಾನ್ನಿಧ್ಯಕ್ಕಾಗಲಿ ಅಥವಾ ಶಿವನ ಸಾನ್ನಿಧ್ಯಕ್ಕಾಗಲಿ ಕೊಡೋದ್ರಿಂದ ಮಾನಸಿಕವಾದ ಅಸ್ಥಿರತೆ ಕಡಿಮೆ ಆಗ್ತಾ ಬರುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ 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 ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ತೆ ಅಪ್ಪ, ಹೇಳಿ. ನಮ್ಮದು ಮಗ ಮತ್ತೆ ಮಗಳು ಇಬ್ಬರಿದ್ದಾರೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ ತಾವು? ನಾವು ಮಂಡ್ಯ ಡಿಸ್ಟಿಕ್ ಮಳವಳ್ಳಿಯಿಂದ ಸೋನು. ಹೇಳಿಪ್ಪ, ಏನು ಕೇಳಬೇಕಾಗಿತ್ತಪ್ಪ? ಅದೇ ಅವ್ರಿಗೆ ಹೊರಗಳೇ ಸೆಟ್ ಆಯ್ತಾ ಇಲ್ಲ ಸೋನು. ಇಬ್ಬರಿಗೂ ಸಿಗ್ತಾ ಇಲ್ವಾ? ಇಬ್ಬರಿಗೂ ಸಿಗ್ತಾ ಇಲ್ಲ. ಒಬ್ಬಳಿಗೆ 29 ವರ್ಷ, ಮಗನಿಗೆ 31 ವರ್ಷ. ಹಾಂ ಹಾಂ. ಇಬ್ಬರಿಗೂ ಸಿಗ್ತಾ ಇಲ್ಲ. ಮಗನ ಡೇಟ್ ಆಫ್ ಬರ್ತ್ ಏನು? ಮಗನ ಡೇಟ್ ಆಫ್ ಬರ್ತ್ ಏನಪ್ಪ? ಹುಟ್ಟಿದ ದಿನ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಒಂದು ಸಂಖ್ಯೆ ಹೇಳಪ್ಪ, ಅವರಿಬ್ರು ನೆನೆಸ್ಕೊಂಡು. 8 ಸರ್. ಪಿತೃ ಸಂಬಂಧವಾದ ದೋಷ ಇದೆ. ಇದರಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಸೋಮವಾರಗಳಲ್ಲಿ ಶಿವನ ಆಲಯಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಳ್ತಾ ಬನ್ನಿ. ನಿಮಗೆ ಸಾಧ್ಯ ಆದರೆ ಅಕ್ಕಿ ಬೆಲ್ಲವನ್ನು ಸಮರ್ಪಣೆ ಮಾಡಿ
ದತ್ತಪೀಠಕ್ಕೆ ಬನ್ನಿ. 12 ವಾರಗಳು ದತ್ತನನ್ನು ಪ್ರಾರ್ಥನೆ ಮಾಡಿಕೊಂಡು, ಮಳವಳ್ಳಿ ಏನು ಜಾಸ್ತಿ ದೂರ ಇಲ್ಲ, ಬಂದು ದತ್ತನಲ್ಲಿ ಪ್ರತಿ ಭಾನುವಾರ 12 ಭಾನುವಾರ ಬಂದು ಅಲ್ಲಿ ನಿಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ. ಖಂಡಿತ ಅನುಕೂಲ ಆಗುತ್ತೆ. ಮೊದಲು ಮಗನಿಗೆ ಫಿಕ್ಸ್ ಆಗುತ್ತೆ. ಮಗಳಿಗೆ ಮಾಡ್ತೀರಾ, ಮಗನಿಗೆ ಮಾಡೋದು ಬೇಡ ಅಂತ ದೂರ ಮಾಡ್ಕೊಳ್ಬೇಡಿ. ಮಗನಿಗೆ ಮೊದಲು ಫಿಕ್ಸ್ ಆಗುತ್ತೆ. ಅದಾದ 3 ತಿಂಗಳ ಒಳಗಾಗಿ ಮಗಳಿಗೂ ಕೂಡ ಫಿಕ್ಸ್ ಆಗುತ್ತೆ ಮದುವೆ. ಈ ವರ್ಷ ನೀವು ಆ 2 ಮಂಗಳ ಕಾರ್ಯವನ್ನು ಮಾಡ್ತೀರಪ್ಪ. ಒಳ್ಳೇದಾಗಲಿ. ಹಲೋ, ಆಗುತ್ತೆ ಗುರುಜಿ. ಹಂಗಾದ್ರೆ ನಮಸ್ತೆ, ಹೇಳಿಮ್ಮ. ಸೈಟ್ ನಮ್ಗೆ ಆಗುತ್ತೆ ಗುರುಜಿ. ಅದು ಎಲ್ಲಿಂದ ಮಾತಾಡ್ತಾ ಇರೋದಮ್ಮ ನೀವು? ಇದು ಮಾತಾಡ್ತೇನೆ ಗುರುಜಿ, ತುಮಕೂರಿಂದ. ಹಾಂ, ಹೇಳಿಮ್ಮ. ಇದು ಪಕ್ಕದಲ್ಲಿ ಸೈಟ್ ಇದೆ ಗುರುಜಿ, ಅರ್ಧ ಸೈಟು. ಕೊಡ್ತಾರಾ ಇಲ್ವಾ ಅಂತ ಗುರುಜಿ ನನ್ಗೆ. ನಿಮಗೆ ಕೊಡಬೇಕಾಗಿದೆಯಾ ಅವರು? ನೀವು ಕೇಳಿದ್ದೀರಾ ಅವ್ರನ್ನ? ಮಾತಾಡಿದ್ದೀರಾ ಅವ್ರ ಹತ್ರ? ಮಾತಾಡಿದೀನಿ ಗುರುಜಿ, ಅವ್ರು ಕೊಡಲ್ಲ ಅಂತ ಹೇಳ್ತಾರೆ. ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಲ್ಲ ಗುರುಜಿ. ನಿಮಗೆ ಅದರ ಅವಶ್ಯಕತೆ ತುಂಬಾ ಇದೆಯಾ? ಅವ್ರು ಅದನ್ನ ಮಾರಾಟ ಹೌದು ಮಾಡೋ ಗುರುಜಿ, ಅವಶ್ಯಕತೆ ಫುಲ್ ಇದೆ ಗುರುಜಿ. ಪಕ್ಕದಲ್ಲಿ ತುಂಬಾ ಬಾಡಿಗೆ ಮನೆ ಕಿರಿಕಿರಿ ಮಾಡ್ತಾರೆ, ಅದಕ್ಕೆ ಅದು ನಾವೇ ತಗೋಣ ಅಂತ ಗುರುಜಿ. ಅವ್ರು ಬಾಡಿಗೆ ಕೊಟ್ಕೊಂಡ್ ಬಿಟ್ಟಿದ್ದಾರಾ? ಅವ್ರು ಸ್ವಂತ ಬೇರೆಯವರು ಯಾರಿಗೋ ಕೊಟ್ಟಿದ್ದಾರೆ ಬಾಡಿಗೆ. ಅವರು ನಮ್ಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದಾರೆ. ಅವರೇ ಓನರ್ ತರ ಆಡ್ತಾ ಇದಾರೆ. ನಮ್ ಪಕ್ಕದಲ್ಲೇ ಅರ್ಧ ಸೈಟ್ ಐತೆ, ಅದು ನಮಗ್ ಆಗುತ್ತಾ ಇಲ್ವಾ ಅಂತ ಗುರುಜಿ. ಒಂದ್ ನಂಬರ್ ಹೇಳಿ ಗುರುಜಿ. 9 ಗುರುಜಿ. ಋಣ ಇದೆ, ಬರುತ್ತೆ. ಸುಬ್ರಹ್ಮಣ್ಯೇಶ್ವರಂಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂಗಳವಾರ ಹೋಗಿ ಬೆಲ್ಲ, ಉಪ್ಪು, ಮತ್ತೆ ಮೆಣಸು, ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯ, ಸುಬ್ರಹ್ಮಣ್ಯೇಶ್ವರನ ದೇವಾಲಯಕ್ಕೆ ತಗೊಂಡು ಹೋಗಿ ಉಪ್ಪು, ಬೆಲ್ಲ, ಮೆಣಸು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ದೀಪ ಹಚ್ಚಿಬಿಟ್ಟು, ಇಲ್ಲ ದತ್ತಪೀಠಕ್ಕೆ ಬಂದು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅನುಕೂಲ ಮಾಡಿಕೊಡ್ತಾನೆ. ಆ ಜಾಗದ ಋಣ ನಿಮಗಿದೆ ಅಂತ ಕಾಣಿಸ್ತಾ ಇದೆ. ಒಳ್ಳೆಯದಾಗ್ಲಮ್ಮ. ಹೀಗೆ ಆ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮಾನಸಿಕವಾದ ಅಸ್ಥಿರತೆ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ದತ್ತಪೀಠದಲ್ಲಿ ಕೂಡ ಶಿವನ ಅಂಶವೂ ಸೇರಿರುವಂತಹ ದತ್ತಾತ್ರೇಯರಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಮ್ಮಿಳನದ ರೂಪ ದತ್ತಾತ್ರೇಯರು. ಆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಪ್ರತಿ ಸೋಮವಾರಗಳಲ್ಲಿ ಅಲ್ಲಿ ನಿತ್ಯ ಕ್ಷೀರಾಭಿಷೇಕ ಮತ್ತು ರುದ್ರಾಭಿಷೇಕ ಪ್ರತಿನಿತ್ಯ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂಥದ್ದು. ಆ ಅಭಿಷೇಕ ಸೇವೆಯನ್ನು ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ತಾ ಬನ್ನಿ. ಎಲ್ಲರಿಗೂ ಕೂಡ ಮಾನಸಿಕವಾದ ಅಸ್ಥಿರತೆ ಇಲ್ದಿರೋ ಇರೋ ಮನುಷ್ಯ ಇಲ್ಲವೇ ಇಲ್ಲ. ಅಂತಹ ಅಸ್ಥಿರತೆ ಸದಾಕಾಲ ನಮಗೆ ಸ್ಥಿರವಾಗಿರುವಂತಹ ಮನಸ್ಸನ್ನು ಆ ದತ್ತ ಎಲ್ಲರಿಗೂ ಕೊಡಲಿ ಅಂತ ಪ್ರಾರ್ಥಿಸ್ತಾ, ನಾಳೆ ದೇವಿಯ ಆರಾಧನೆಯ ವಿಚಾರ, ಸ್ತ್ರೀ ದೋಷದ ವಿಚಾರ ಇನ್ನಷ್ಟು ಮಾತಾಡ್ತೀನಿ. ಎಲ್ಲರೂ ಕೂಡ ದತ್ತಧಾರೆ ಕಾರ್ಯಕ್ರಮ